ಶಂಭೋ ಶಂಕರ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿಕೊಡುವಂತಹ ವಿಷಯಗಳು ಯಾವುದು ಎಂದರೆ, ಯಾವ ವಶೀಕರಣವನ್ನು ಮಾಡೋದನ್ನು ತಿಳಿಸ್ಕೊಡ್ತೀನಿ ಎಂದರೆ ನಿಮಗೆ ಸ್ತ್ರೀ ಮತ್ತು ಪುರುಷ ವಶೀಕರಣ. ವೀಕ್ಷಕರೇ, ಅತಿ ಸರಳವಾಗಿ ನಿಮಗೆ ಸ್ತ್ರೀ ಮತ್ತು ಪುರುಷ ವಶೀಕರಣ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಪ್ರೀತಿಸುವಂತಹ ವ್ಯಕ್ತಿ ಕೊನೆ ತನಕ ನಮ್ಮ ಜೊತೆ ಇರಲಿ, ಹಾಗೂ ನಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋಗದೇ ಇರಲಿ, ಹಾಗೂ ಎಂದಿಗೂ ನಮಗೆ ಮೋಸ ಮಾಡದೇ ಇರಲಿ ಅಂತ ನಾವು ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತೀವಿ. ಆದರೆ ಬರ್ತಾ ಅಂದರೆ ಹೋಗ್ತಾ ನಿಮ್ಮ ಮೇಲೆ ಇರುವಂತಹ ಒಂದು ಆಕರ್ಷಣೆ ಅವರಿಗೆ ಬೇರೆಯವರ ಕಡೆ ತಿರುಗಿ ಇನ್ನೊಬ್ಬರ ಜೊತೆ ಹೋಗಲು ಪ್ರಯತ್ನಿಸುತ್ತಾರೆ. ಅಂಥವರಿಂದ ನೀವು ತುಂಬ ನೋವನ್ನು ಅನುಭವಿಸಿರ್ತೀರ ವೀಕ್ಷಕರೇ. ಅಂಥವರಿಂದ ನೀವು ತುಂಬಾ ನೋವನ್ನು ಅನುಭವಿಸಿರ್ತೀರ. ಹಾಗೂ ಅಂಥವರಿಗೆ, ಹಾಗಾಗಿದ್ದವರಿಗೆ ಅಂದರೆ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಿದ್ದವರಿಗೆ, ಅಂದರೆ ಬೇರೆಯವ್ರ ಜೊತೆ ಓಡೋದವ್ರಿಗೆ, ಅಂದರೆ ಅವರು ಒಂದು ವೇಳೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಾದರೂ ತುಂಬ ಮೋಸ ಮಾಡಿದರೆ, ನೀವು ಕಣ್ಣೀರಲ್ಲಿ ಕೈ ತೊಳಿತಿದ್ದೀರಾ ಅಂದರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಇವತ್ತಿನ ಈ ಒಂದು ವಶೀಕರಣ ತಂತ್ರದಲ್ಲಿ ನಾವು ತಿಳಿಸ್ಕೊಡುವಂತಹ ಹಾಗೆ ನೀವು ಮಾಡಿದರೆ, ನೀವು ಇಷ್ಟಪಡುವಂತಹ ವ್ಯಕ್ತಿ ಯಾರೇ ಆಗಿದ್ದರೂ ನಿಮ್ಮ ಬಳಿ ಕೇವಲ 2 ದಿನದಲ್ಲಿ ಇಲ್ಲಾಂದರೆ 4 ದಿನಗಳ ಒಳಗಡೆ ನಿಮ್ಮ ಬಳಿ ಬರ್ತಾರೆ ವೀಕ್ಷಕರೇ. ಆದರೆ ಈ ಒಂದು ವಶೀಕರಣ ತಂತ್ರವನ್ನು ನೀವು ಮಾಡಬೇಕಾದ್ರೆ ತುಂಬ ಶ್ರದ್ಧೆಯನ್ನು ಮಾಡಬೇಕಾಗ್ತದೆ ವೀಕ್ಷಕರೇ. ಶ್ರದ್ಧೆ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಗೆ ಯಾವ ಯೋಗವನ್ನು ಮಾಡ್ತೇವೋ ಅದೇ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ಕಾರ್ಯವನ್ನು ಮಾಡ್ತಿದ್ದೀವಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ಆ ಭಾವನೆಯಲ್ಲಿ ತಿಳ್ಕೊಂಡು ಮನಸ್ಸಲ್ಲಿ ಯಾವುದೋ ಒಂದು ಕೆಟ್ಟ ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಬರದೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ, ಹಾಗೂ ನಾವು ಇಷ್ಟಪಡುವಂತಹ ವ್ಯಕ್ತಿ ನಮ್ಮ ಬಳಿ ಪುನಃ ಬರಲಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ಈ ಒಂದು ವಶೀಕರಣವನ್ನು ನೀವು ಮಾಡಲು ಪ್ರಯತ್ನಿಸಬೇಕು. ಹಾಗೂ ಮನಸ್ಸಲ್ಲಿ ಯಾವುದೇ ರೀತಿಯ ಕೆಟ್ಟ ಯೋಚನೆ, ಕೆಟ್ಟ ಮನೋಭಾವನೆ ಇಟ್ಕೊಂಡು ಈ ಒಂದು ವಶೀಕರಣವನ್ನು ಮಾಡಬಾರ್ದು. ಮಾಡಿದ್ದಾದರೆ ಈ ಒಂದು ವಶೀಕರಣ ನಿಮಗೆ ಫಲ ನೀಡುವುದಿಲ್ಲ ವೀಕ್ಷಕರೇ. ಹಾಗಾದರೆ ಬನ್ನಿ, ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದು ಹೇಗಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪೇಪರ್ ಬೇಕು, ನಂತರ ಒಂದು ಮಾರ್ಕರ್. ವೀಕ್ಷಕರೇ, ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಬಾಕ್ಸ್ನ ಹಾಕ್ಕೋಬೇಕು. ನಂತರ ಇಲ್ಲಿ 5, 6, 2, 7 ಎಂದು ಹಾಕೋಬೇಕು ವೀಕ್ಷಕರೇ. ಗೊತ್ತಾಯ್ತಾ? ನಂತರ ಇಲ್ಲಿ ಹುಡುಗಿಯ ಹೆಸರು ವನಿತಾ, ಉದಾಹರಣೆಗೆ ಒಂದು ಹೆಸರು ತಗೊಂಡಿದ್ದೀನಿ ವನಿತಾ ಅಂತ, ಪ್ಲಸ್ ಇಲ್ಲಿ ಹುಡುಗನ ಹೆಸರು ಗೋವಿಂದ ಅಂತ ಒಂದು ಉದಾಹರಣೆಗೆ ಒಂದು ಹೆಸರು ತಗೊಂಡಿದ್ದೀನಿ. ನೀವು ಯಾರನ್ನ ಇಷ್ಟಪಟ್ಟಿರ್ತಾರಲ್ಲ ಆ ಹುಡುಗಿ ಹೆಸರಲ್ಲಿ ಹಾಕೋಬೋದು. ನೀವು ಯಾರನ್ನ ವಶೀಕರಣ ಮಾಡ್ತಿದ್ರಲ್ಲ ಹುಡುಗರು, ಯಾವುದೇ ಪುರುಷರಾಗಿರಲಿ ಅವ್ರ ಹೆಸರು ಇಲ್ಲಿ ಕೆಳಗಡೆ ಬರೀಬೇಕು. ನಂತರ ಇಲ್ಲಿ 786 ಅಂತ ಬರೀಬೇಕು ವೀಕ್ಷಕರ, ನೆನಪಿರಲಿ 786 ಅಂತ ಇಲ್ಲಿ ಬರೀಬೇಕು. ನಂತರ ಈ ಕಡೆ ನೀವು ಅದೇ ರೀತಿಯಾಗಿ ಬರ್ಕೋಬೇಕು. ನೋಡಿ, ಕಾಣಿಸ್ತಿದೆಯಾ? ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ನೀವು ಬರ್ಕೊಂಡು ಮಮ ಅಂತ 3 ಬಾರಿ ಇಲ್ಲಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ. 3 ಬಾರಿ ಇಲ್ಲಿ ಬರ್ಕೋಬೇಕು. ನಂತರ ಈ ಹಾಳೆಯನ್ನು ಮಡಚಿ ವೀಕ್ಷಕರೇ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಬಾಳೆ ಮರ ಇರುತ್ತಲ್ಲ, ಬಾಳೆ ಮರದ ಒಂದು ಬಳ್ಳಿಯನ್ನು ಕಿತ್ತು ಅದರಲ್ಲಿ ಇದನ್ನು ಸುತ್ತಲೂ ಕಟ್ಟಬೇಕು ವೀಕ್ಷಕರೇ. ಸುತ್ತಲೂ ಕಟ್ಬಿಟ್ಟು ಬಾಳೆ ಒಳಗಡೆ ಇದನ್ನು ಹಾಕಿ ಚುಚ್ಚಿಬಿಟ್ಟು ಬರಬೇಕು ವೀಕ್ಷಕರೇ. ಚುಚ್ಚಿಬಿಟ್ಟು ಹಿಂದೆ ತಿರುಗದೆ ನೀವು ವಾಪಸ್ ಬರಬೇಕು. ಕೇವಲ ವಾಪಸ್ ಬಂದ ನಂತರ ಮನೆ ಬಂದು ಸ್ನಾನ ಮಾಡಿ ನೀವು ದಿನನಿತ್ಯದ ಕೆಲಸ ಏನಾಗುತ್ತೆ ಮಾಡ್ಕೊಳ್ಳಿ. 3 ದಿನಗಳ ನಂತರ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರಾಗಿರಲಿ 3 ದಿನಗಳ ಒಳಗಡೆ ಅವರು ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. ಒಂದು ವೇಳೆ
ಆಗಿಲ್ಲ, ಈ ರೀತಿ ಮಾಡೋಕ್ಕಾಗ್ತಿಲ್ಲ, ನಾವು 3 ದಿನದ ನಾನು ಈ ಕಾರ್ಯವನ್ನು ಮಾಡಿದೆ ವೀಕ್ಷಕರೇ. ಗುರುಗಳೇ 3 ದಿನವರೆಗೂ ಈ ಒಂದು ಕಾರ್ಯಗಳನ್ನು ಮಾಡಿದೆ ನಾನು ಇಷ್ಟಪಟ್ಟಂತಹ ವ್ಯಕ್ತಿ ನಮ್ಮ ಬಳಿ ಬರ್ತಾ ಇಲ್ಲ ಅಂದರೆ ಇದಕ್ಕೆ ಕಾರಣ ನೀವು ಒಂದು ಮನಸ್ಸಿನಿಂದ ಒಳ್ಳೆ ಮನಸ್ಸಿಂದ ಈ ಒಂದು ಕಾರ್ಯ ನೀವು ಮಾಡಿರೋದಿಲ್ಲ. ಮನಸ್ಸಲ್ಲಿ ಯಾವುದೋ ಕೆಟ್ಟ ಯೋಚನೆ, ಕೆಟ್ಟ ಆಲೋಚನೆ ಇಟ್ಕೊಂಡು ಮಾಡಿರ್ತಾರೆ ಅಂತ ಅರ್ಥ ವೀಕ್ಷಕರೇ. ಒಳ್ಳೆ ಯೋಚನೆ ನೀವು ಇಟ್ಕೊಂಡು ನೀವು ಮಾಡಿದ್ದಾದರೆ ಇದು 100% ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಒಂದು ವೇಳೆ ನಿಮ್ಮ ಕೈಲಿ ಇದು ಮಾಡಲು ಸಾಧ್ಯವಾಗ್ತಿಲ್ಲ ಅಂದರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಸಮಸ್ಯೆಗೆ ನಾವು ಯಾವಾಗಲೂ ಸ್ಪಂದಿಸ್ತೀವಿ. ನಿಮ್ಮ ಸಮಸ್ಯೆಗೆ ನಾವು ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ನಾವು ಮಾಡಿಕೊಡ್ತೀವಿ. ಯೋಚನೆ ಮಾಡಬೇಡಿ. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ. ಎಲ್ಲರಿಗೂ ಶುಭವಾಗಲಿ.